ಒಂದ್ ಸಿಗ್ಲಿ ಇರೆ ಮನೆ ಕಾರು ಎಲ್ಲ ಬರುತ್ತೆ. ಪೈಸಾನು ಕೂಡ್ಸಿಟ್ಟು ಅಕ್ಕನ ಮದ್ವೆನ ಧಾಮ್ ಧೂಮ್ ಅಂತ ಮಾಡೋಣ. ಪದ್ದುಗೆ ಮೈ ತುಂಬಾ ಒಡವೆ ಹಾಕ್ಸಿ ಮಹಾರಾಣಿ ತರ ನೋಡ್ಕೊಳ್ಳೋಣ. ಅಪ್ಪನ್ನು ಕೆಲಸ ಬಿಡಿಸಿ ಮನೇಲಿ ಇರಿಸಿ ಚೆನ್ನಾಗಿ ನೋಡ್ಕೊಳ್ಳೋಣ. ಆಮೇಲೆ ಬೆಂಗಳೂರು ತುಂಬಾ ಗಣೇಶ ಗ್ರಂಥಿ ಅಂಗಡಿ ಓಪನ್ ಮಾಡ್ಸೋಣ. ಆಗ ಎಲ್ಲಿ ನೋಡಿದ್ರು ಗಣೇಶ ಗ್ರಂಥಿ ಅಂಗಡಿ. ಅಯ್ಯೋ, ಈಗ ನೆನಪಾಯ್ತು ನನಗೆ. ಆ ಹುಡುಗ ಫೋನ್ ಮಾಡಿದ್ರು. ಅವ್ರಿಗೆ ಏನು ಹೇಳುದು ಇವಾಗ? ಏನೇನಾದ ಸ್ವರ? ಹಾಗೆ ಒಂದ್ ಸ್ವರ ಬಿಡು. ನಾನು ಹುಡುಗನ ಫೋಟೋ ನೋಡ್ದೆ, ಲಕ್ಷಣವಾಗಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ನಿಮಗೆಲ್ಲ ಓಕೆ ಅಂದರೆ ನನಗೂ ಓಕೆ. ಲೇ ನಾದಸ್ವರ, ಹೊಸ ರಾಗ ಎಲ್ಲ ಬರ್ತಿದೆಯಲ್ಲೇ. ಪಿ 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 ಡುಡಮ್ ಡಮ್ ಡುಡಮ್ ಡಮ್. ನಾನು ನಿನಗೇನು ಅನ್ಯಾಯ ಮಾಡಿದ್ದೀನಿ? ನನ್ನ ಮಗನಿಂದ ನನ್ನ ದೂರ ಮಾಡಿದೆ. ನನ್ನ ಕರಳಿಗೆ ಬೆಂಕಿ ಇಟ್ಟೆ. ಈಗ ನನ್ನ ಮಗಳಿಂದನೂ ನನ್ನ ದೂರ ಮಾಡಿ ನನ್ನ ಕರಳನ್ನೇ ಕತ್ತರಿಸ್ತಿದ್ಯಾ? ಯಾಕೆ ಈ ತರ ನಮ್ಮ ಮನೆಯವ್ರ ಮುಂದೆ ನನ್ನ ಕೆಟ್ಟೋಳು ಮಾಡ್ತಿದ್ಯಾ? ನಾನು ನಿನ್ಗೆ ಏನ್ ಮಾಡ್ದೆ ಹೇಳು, ಏನ್ ಮಾಡ್ದೆ? ನನ್ನ ಹೇಡಿನ ಬೆಂಕಿ. ನೀನೊಂದು ಚಿಕ್ಕ ಆಹುತಿ ಅಷ್ಟೆ. ನನ್ನ ಯುದ್ಧದಲ್ಲಿ ಪುಟಾಣಿ ಸೈನಿಕ. ನಿಮ್ಮಣ್ಣ ನನಗೆ ಮಾಡಿದ ಅನ್ಯಾಯ, ಆದ್ರಿಂದ ನಾನು ಅನುಭವಿಸಿದ ಅವಮಾನ, ನಿಮ್ಮ ಮನೆಯವರು ನನ್ನ ಜೀವನಕ್ಕಿಟ್ಟ ಬೆಂಕಿ ನನ್ನೊಳಗಿನ್ನೂ ಉರಿತಾನೇ ಇದೆ. ಅದರಿಂದ ನೀನು ಈ ಮನೇಲಿ ಅನುಭವಿಸ್ತೀಯಲ್ಲ ನೋವು, ಅದು ತುಪ್ಪ ಸುರಿದ ಹಾಗೆ. ನಾನು ಖುಷಿಯಿಂದ ಉರಿತಾನೇ ಇರಲಿ. ನನ್ನ ಸೇಡು ಉರಿಯೋ ದೀಪ ಅಲ್ಲ, ಸುಡೋ ಜ್ವಾಲಾಮುಖಿ. ಆದ್ರಿಂದ ನೀನು ಸುಡದೆ ಇರೋ ಹಾಗೆ ಹುಷಾರಾಗಿರೋ. ಪ್ರಪಂಚದಲ್ಲಿ ಯಾರಾದರೂ ಅಷ್ಟು ಸುಂದರವಾಗಿ ಅಳ್ತಾರ? ಎಷ್ಟು ಸುಂದರವಾಗಿ ಕಾಣ್ತಾ ಇದ್ರಿ ಅವತ್ತು. ಇನ್ನೋಸೆನ್ಸ್ ತುಂಬಿರೋ ಕಣ್ಗಳು, ಮಗುವಂತ ನಗು. ದೇವರು ತುಂಬಾ ಟೈಮ್ ತಗೊಂಡು ಸೃಷ್ಟಿ ಮಾಡಿರೋ ನ್ಯಾಚುರಲ್ ಬ್ಯೂಟಿ ಕಣ್ರಿ ನೀವು. ಎಲ್ಲಿದ್ದಾಳೋ ನನ್ನ ಫ್ಲವರ್ ಗಾರ್ಡನ್. ಯಶ್, ನಾಳೆ ಈ ಪ್ರೊಫೈಲ್ದು ಫೋಟೋಶೂಟ್ ಆಗ್ಬೇಕಂತೆ. ಮ್ಯಾಮ್ ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ. ವಾವ್, ನೆನೆದವರ ಮನದಲ್ಲಿ. ನಂಗೂ ನಿಮಗೂ ಯಾವುದೋ ಜನ್ಮದ ಸಂಬಂಧ ಇರಬೇಕು ಕಣ್ರಿ. ಅದಕ್ಕೆ ನೀವೆಲ್ಲೋದ್ರೂ ನಾನು ಅಲ್ಲೇ ಬರ್ತೀನಿ. ಇಷ್ಟರಲ್ಲೇ ನಾನು ನಿಮ್ಗೆ ಸಿಗ್ತೀನಿ. ನಾಳೆ ಫೋಟೋಶೂಟ್ ಫಿಕ್ಸ್. ಪುಟ, ಏನಾಯ್ತು? ಏನಿಲ್ಲ ಅಣ್ಣ. ನೀನು ಇಷ್ಟೊತ್ತಲ್ಲೇ ಯಾಕೆ ನಿದ್ದೆ ಬರಲಿಲ್ವಾ? ನಂದಾಗಿರ್ಲಿ, ನೀನು ಇಷ್ಟದಲ್ಲಿ ಏನು ಮಾಡ್ತಿದ್ಯಾ? ಯಾಕೆ ಹೇಳ್ತಿದ್ಯಾ? ಅದು ಅಣ್ಣ, ನಿದ್ದೆ ಬರಲಿಲ್ಲ, ವಾಕ್ ಮಾಡ್ತಾ ಇದ್ದೆ. ನಿನ್ನ ಹತ್ರ ಮಾತಾಡೋಣ ಅಂತಾನೆ ಬಂದ. ಪುಟ, ನೀನು ಹುಡ್ತಾಗಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ. ನಮ್ಮ ಮನೆ ಮಹಾಲಕ್ಷ್ಮಿ ನೀನು. ಈ ರೀತಿ ಕಣ್ಣಲ್ಲಿ ನೀರು ಹಾಕಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತ? ನಾನು ಕೈಲಿ ಹಾಗೇನಿಲ್ಲ ಅಣ್ಣ. ಅಣ್ಣ ಅಣ್ಣ ಅನ್ನೋದು ಬರೀ ಬಾಯಿ ಮಾತಲ್ಲ, ಅಥವಾ ಮನ್ಸಲ್ಲೋ ಇದೆಯಾ? ನಾನು ನಿಮ್ಮ ಅಣ್ಣ. ನನ್ನ ಹತ್ರ ಏನು ಮುಚ್ಚಿಡ್ಬೇಡ. ನಿಮ್ಮ ಪ್ರೀತಿ ಇರೋದಕ್ಕೆ ಅಲ್ವಾ ನಾನು ಇಷ್ಟೊಂದು ಕೇಳ್ತಾ ಇರೋದು. ನಿಜ ಹೇಳು, ನಿಂಗೆ ಈ ಮದುವೆ ಇಷ್ಟ ಇದೆಯಾ? ಯಾಕೆ ಹೇಳೋದು?
ಅಳಬೇಡ, ನಿಮ್ಮ ಅಣ್ಣ ಇದೀನಿ ತಾನೆ, ನನ್ನ ಹತ್ರ ಹೇಳ್ಕೊ. ಏನಿನ್ ಪ್ರಾಬ್ಲಮ್? ಅಣ್ಣ ನಂಗೆ ನಿಜವಾಗ್ಲೂ ಆಗ್ತಿಲ್ವೋ ಅಣ್ಣ. ಅವ್ನ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ಕಣೋ. ಮುಖ ನೋಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವನ ಜೊತೆ ಹೇಗೆ ಸಂಸಾರ ಮಾಡ್ಲಿ ಅಣ್ಣ? ನಂಗೆ ಈ ಮದ್ವೆ ಇಷ್ಟ ಇಲ್ಲ ಅಣ್ಣ. ಅಳಬೇಡ ಪುಟ್ಟ, ಪ್ಲೀಸ್ ಡೋಂಟ್ ವರಿ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ಅಪ್ಪನೂ ಅದೇ ಹೇಳ್ತಾರೆ, ಮ್ಯಾನೇಜ್ ಮಾಡೋಣ ಅಂತ. ಬಟ್ ನಂಗೆ ಭಯ ಆಗ್ತಿದೆ ಅಣ್ಣ. ನೋಡು, ನಾನು ಎಲ್ಲನೂ ಸರಿ ಮಾಡ್ತೀನಿ. ನಿನಗೆ ಈ ಮದುವೆ ಇಷ್ಟ ಇಲ್ಲ, ಸರಿ, ಅದು ನನಗೆ ಅರ್ಥ ಆಯಿತು. ಅದೇ ನನ್ನ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಡು. ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ಅಣ್ಣನೇ ಕೇಳ್ತಿದ್ದಾನೆ, ಹೇಳ್ಬಿಡ್ಲಾ? ಅಣ್ಣಂಗೆ ಲವ್ವು ಮದುವೆ ಅಂದ್ರೇ ಇಷ್ಟ ಇಲ್ಲ. ಈ ವಿಷಯ ಗೊತ್ತಾದ್ರೆ ಬೇಡ, ಅಣ್ಣಂಗೆ ಇದೆಲ್ಲ ಹೇಳೋದು ಬೇಡ. ಯಾಕೇನೋ ಮಾತಾಡ್ತಾ ಇಲ್ಲ ಪುಟ? ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ಮಾತಾಡು. ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ಇಲ್ಲಣ್ಣ, ಹಾಗೇನಿಲ್ಲ. ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ನಾನು ಇದೀನಿ ತಾನೇ ನಿಮ್ಮಣ್ಣ, ನಾನೆಲ್ಲ ನೋಡ್ಕೋತೀನಿ. ನೀನು ಜಾಸ್ತಿ ತಲೆ ಕೆಡ್ಸ್ಕೊಂಡು ಈ ರೀತಿ ಎಲ್ಲ ಮಧ್ಯರಾತ್ರಿ ಓಡಾಡ್ಬಾರ್ದು, ಅರ್ಥಾಯ್ತಲ್ಲ?